ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ, ನೀನು ನನ್ನನ್ನು ಮಾತ್ರ ಕಾಪಾಡಲಿಲ್ಲ ಕಣಮ್ಮ, ಇಡೀ ಊರನ್ನೇ ಕಾಪಾಡಿಬಿಟ್ಟೆ. ಶ್ರೀಚಕ್ರದ ಕಳವಿನ ಆರೋಪ ನನ್ನ ಮೇಲೆ ಬಂದಿತ್ತು. ನನ್ನನ್ನು ಉಳಿಸ್ಬಿಟ್ಟೆ ಮಗಳ, ನೀನು ಉಳಿಸ್ಬಿಟ್ಟೆ. ದೇವಿ ಸನ್ನಿಧಿಗೆ ಶ್ರೀಚಕ್ರ ನಿನ್ನ ಮುಖಾಂತರವಾಗಿ ಬಂದಿದೆ. ಇದನ್ನ ತಗೊಂಡೋಗಲ್ಲಿ ಇಟ್ಬಿಟ್ಟು ಕುಂಕುಮಾರ್ಚನೆಗೆ ಸಿದ್ಧವಾಗಿ ಬಾ. ಹೋಗೋ ಮಗಳೇ, ಹೋಗಮ್ಮ. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते। ಇನ್ನು ಉತ್ಸವದ ಎರಡನೆಯ ವಿಧಿ. ನಮ್ಮ ಊರಿನ ಜನಪದದ ಕಥೆಯ ಪ್ರಕಾರ ದೇವಿಯ ತಮ್ಮ ಕಾಡಿನಲ್ಲಿ ಹುತ್ತ ಕಟ್ಕೊಂಡು ವಾಸ ಮಾಡ್ತಿರೋಂಥ ನಾಗರಾಜ. ಅಂದ್ರೆ ಹಾವು ಅನ್ಬಾರ್ದಮ್ಮ, ನಾಗಪ್ಪ, ನಾಗರಾಜ ಅನ್ಬೇಕು. ಉತ್ಸವದ ಜವಾಬ್ದಾರಿ ಹೊತ್ತಿರೋರು ಆ ನಾಗರಾಜನ ಬಳಿ ಹೋಗಿ, ನಿಮ್ಮ ಅಕ್ಕನಿಗೆ ಉತ್ಸವ ಮಾಡ್ತಾ ಇದ್ದೀವಿ, ನಿನ್ನ ಮನೆಯ ಮಣ್ಣನ್ನ ಕೊಡು ಅಂತ ಕೇಳಬೇಕು. ಹುತ್ತದ ಮಣ್ಣನ್ನ ತಗೊಂಡ್ಬಂದು ದೇವಿಗೆ ರಂಗೋಲಿ ಹಾಕಬೇಕು. ದೇವಿಗೆ ತವ್ರ ಮನೆಯಿಂದ ಕೊಟ್ಟ ಬಾಗಿನ ಇದು ಅಂತ ಪ್ರತೀತಿ. ಅಂದ್ರೆ ಹುತ್ತದೊಳಗೆ ಕೈ ಹಾಕ್ಬೇಕಾ? ಹಾಕಬೇಕು. ಉತ್ಸವದ ಜವಾಬ್ದಾರಿ ಹೊರತೀನಿ ಅಂತ ಮಾತು ಕೊಟ್ಟಿದ್ಯಾ ತಾನೆ? ಊರಿಗೆ ಒಳ್ಳೇದಾಗತ್ತೆ ಅಂತಂದ್ರೆ ಅದನ್ನ ಮಾಡ್ಬೇಕು. ಹುತ್ತದೊಳಗೆ ಹಾವಿರುತ್ತೆ ಚಿಕ್ಕಪ್ಪ? ದೇವನಾಗ ಕಡಮ ಅದು. ಇದುವರೆಗೂ ಅದನ್ನ ನೋಡಿದವರು ಯಾರೂ ಇಲ್ಲ. ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಇರುತ್ತೆ, ಆ ಹುತ್ತದಲ್ಲಿ ಹಾವು ಇರುತ್ತೆ, ಇರಬೇಕು. ಗುರುಗಳೇ, ಕಚ್ಚಿದ ತಕ್ಷಣ ಅಲ್ಲೇ ಶಿವನ ಪಾದ ಸೇರಬೇಕು. ಅಂತ ಹಾವು ಯಾವುದಿರುತ್ತೆ? ಅರ್ಥ ಆಯ್ತು ಗುರುಗಳೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.